ಆತ್ಮೀಯ H16 ನ್ಯೂಸ್ ತಥೇಶಿತ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆದ್ಮೇಲೆ ಪಶ್ಚಿಮ ಬಂಗಾಳ ನಿಮಗೆ ಗೊತ್ತದ, ಬಿಡಿಸುವ ಅವಶ್ಯಕತೆ ಇಲ್ಲ. ಅಲ್ಲೇನು ನಡೀತಾ ಇದೆ ಇತ್ತೀಚೆಗೆ ಅನ್ನೋದನ್ನು ಗಮನಿಸಿದ್ರೆ ಯಾರಾದರೂ ತಲೆ ತೆಗೆಸುವಂಥ ಕೆಲಸ ಅದೇನು, ಅದಕ್ಕಿಂತ ಪೂರ್ವದಲ್ಲ ನಮ್ಮ ಮೋದಿಯವರ ಮತ್ತು ನಮ್ಮ ಶಾ ಅವರ ಮಾತುಗಳನ್ನು ಕೇಳ್ಕೊಂಡು ಬರೋಣ ಬನ್ನಿ. और मैं आपको भरोसा देता हूं, इस बार चुनाव के बाद इनके पापों का पूरा हिसाब किया जाएगा, चुन चुन के हिसाब किया जाएगा. मैं दीदी के गुंडों को कहकर जाता हूं, 29 तारीख को घर के बाहर मत निकलना. आराम बाग वालों को परेशानी की तो 5 तारीख के बाद उल्टा लटका कर सीधा करने का. ಕೇಳಿದ್ರಲ್ಲ, ಈ ನೀವು ಮಾತುಗಳು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಹಿಂಸಾತ್ಮಕ ನೆಲೆಗಟ್ಟಿನಲ್ಲಿ ನಮ್ಮ ದೇಶದಲ್ಲಿ ಕಟ್ಕೊಂಡಿದ್ದೀವಿ ನಾವು. ಇಂಥಲ್ಲೇ ಒಬ್ಬ ಪ್ರಧಾನಿಯವರು ಬಾಯಿಂದ ಇಂಥ ಮಾತು ಬರುವಂಥದ್ದ, ಚುನ್ ಚುನ್ ಕರ್ ಮಾರಂಗೆ, ಲಟ್ಕಾದಂಗೆ, ಏನಿವೆಲ್ಲ ಉಲ್ಟಾ ಲಟಾದಂಗೆ ಇವೆಲ್ಲ ಏನು ಅಂತ ಅವ್ರು ಮಾತಾಡಿದಂಗೆ ಈಗ ಮಾಡ್ಲಿಕ್ಕಿದ್ದಾರ. ವೆಸ್ಟ್ ಬೆಂಗಾಲ್ದಲ್ಲೇ ಈ ನಡೆಯುತ್ತಿರುವ ಘಟನೆಗಳು ನೋಡಿದರೆ ಹೌದಪ್ಪ, ಬದಲಾವಲ್ಲದು ಅದರ ದ್ವೇಷವನ್ನು ಸಾಧಿಸ್ತಾ ಇದ್ದಾರಾ BJPಗರು? ಸುವೇಂದು ಅಧಿಕಾರಿ ತನ್ನ ಸೇಡನ್ನು ತೀರಿಸ್ಕೊಳ್ತಾ ಇದ್ದಾರ ಮಮತಾ ಅವ್ರ ಮೇಲೆ ಅಥವಾ TMC ಮೇಲೆ? ಆಲ್ರೆಡಿ TMCಯನ್ನು ಹೊಡೆಯುವಂಥ ಪ್ರಯತ್ನ ಮಾಡಿದ್ದಾರೆ BJPಗರು. ಅಡ್ಡಿಲ್ಲ, ಹೊಡಿಲಿ, ಹೋಗೋರು ಹೋಗಲಿ. 20 ಜನರನ್ನು MP ಗಳನ್ನು 58 ಜನ MLAಗಳನ್ನು ಬದಲು ಮಾಡ್ಕೊಂಡಿದ್ದಾರೆ, ತಮ್ಮಲ್ಲಿ ತೆಗೆದುಕೊಳ್ತಾ ಇದ್ದಾರೆ, ಛಿದ್ರ ಮಾಡ್ತಾ ಇದ್ದಾರೆ TMCಯನ್ನು. ಮಾಡಲಿ, ರಾಜಕೀಯವಾಗಿ ಏನು ತಪ್ಪಿಲ್ಲ. ಅದು ಈ ಹಿಂದೆ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಅದನ್ನು ಬೇರೆ ಬೇರೆ ಕಡೆ ಮಾಡಿದ್ದಾರೆ. ಹೊಡೆಯುವಂಥದ್ದು ಕೆಲಸ ಆಗ್ಯದ, ಹಿಂದೆ ಕರ್ನಾಟಕದಲ್ಲೂ ಆಗ್ಯದ. ಕಮಲ್ ಆಪರೇಷನ್ ಅಂತೇಳಿ ಈಗ ಅದಾಗಲಿ, ಅದಕ್ಕೇನಿಲ್ಲ. ED ತೊಗೊಂಬರಲಿ, ಹಾಕಲಿ, ಶಿಕ್ಷೆ ಕೊಡಿಸ್ರಿ. ED ಅವ್ರ ಕೈಲದ, CBI ಅವ್ರ ಕೈಲದ, IT ಅವ್ರ ಕೈಲಿದೆ, ಮತ್ತೀಗ ಬೆಂಗಾಲದ ವೆಸ್ಟ್ ಬೆಂಗಾಲ್ ಪೊಲೀಸವ್ರ ಕೈಲಿದ್ದಾರೆ, ಕಾನೂನು ಅವ್ರ ಕೈಲಿದೆ, ಅವ್ರದ್ದು CM ಇದ್ದಾರೆ ಸುವೇಂದು ಅಧಿಕಾರಿ. ಅವ್ರ ಮೂಲಕ ಅವ್ರಿಗೆ ಕಾನೂನಾತ್ಮಕವಾಗಿ ಏನು ಅವ್ರು ತಪ್ಪು ಮಾಡಿದ್ದಾರೆ, ಅಪರಾಧಗಳು ಮಾಡಿದ್ದಾರೆ, ಶಿಕ್ಷೆ ಕೊಡಿಸ್ರಿ, ಏನು ತಪ್ಪಿಲ್ಲ. ತಪ್ಪು ಪ್ರೂವ್ ಆದಮೇಲೆ ಅದು ನ್ಯಾಯಾಲಯ ಕೊಡ್ಬೇಕು ಅದನ್ನು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅತ್ಯಂತ ಪ್ರಮುಖ ಅಂಗ. ಆದರೆ ಈಗ ನಡೀತಾ ಇರೋದೇನು ವೆಸ್ಟ್ ಬೆಂಗಾಲ್ದಲ್ಲೇ TMC ಸಂಸದರಾಗಿರ್ಬೋದು, TMC MLAಗಳಾಗಿರ್ಬೋದು, TMC ಪರಿಷತ್ತಿನ ಅಥವಾ ಸದಸ್ಯರಾಗಿರ್ಬೋದು, ಗ್ರಾಮ ಪಂಚಾಯತ್ ಸದಸ್ಯರಾಗಿರ್ಬೋದು, ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೋದು, ಅಥವಾ ಈ ನಗರ ಪಾಲಿಕೆ ನಗರಸಭೆ ಇವುಗಳ ಪ್ರಧಾನರಾಗಿರ್ಬೋದು, ಅಥವಾ ಮತ್ತೇನೂ ಆಗಿರ್ಬೋದು, ಮೇಯರ್ ಆಗಿರ್ಬೋದು, TMC ಅವ್ರು ಕಂಡ್ರೆ ಹುಡುಕಿ ಹೊಡಿತಾ ಇದ್ದಾರೆ, ಅವ್ರನ್ನ ಅಪಮಾನ ಮಾಡ್ತಾ ಇದ್ದಾರೆ, ಅವ್ರಿಗೆ ಅಪಮಾನಕ್ಕಿಂತ ಹೊಡಿತಾ ಇದ್ದಾರೆ. ಕೋಳಿ ಮೊಟ್ಟೆ ತತ್ತೆಯಿಂದ ಹೊಡಿತಿದ್ದಾರೆ, ಟೊಮೆಟೊದಿಂದ ಹೊಡಿತಿದ್ದಾರೆ, ಅಪಮಾನ ಮಾಡ್ತಿದ್ದಾರೆ, ಬಾಯಿಗೆ ಬಂದಂಗೆ ಬೈತಿದ್ದಾರೆ. ಅದು ಪೊಲೀಸರ ಎದುರುಗಡೆಯಲ್ಲಿ ಒಂದೊಂದು ದೃಶ್ಯಗಳು ನೋಡಿದಾಗಂತೂ ಗಾಬರಿ ಆಗ್ತದೆ. ಇದು ಯಾವ ದೇಶದಲ್ಲಿದ್ವಿ ನಾವು ಅಂತೇಳಿ. ನಿಜವಾಗಿ ಇದು ಆಗಬೇಕಾಯ್ತಾ? ಯಾವುದೇ ರಾಜ್ಯದಲ್ಲಿ ಇಲ್ಲಿವರೆಗೆ ಆಗಿಲ್ಲ, ಹಿಂದೂ ಆಗಿಲ್ಲ, ಈಗೂ ಆಗಿಲ್ಲ. ಈಗ ಆಗ್ತಾ ಇದೆ ಪ್ರಥಮ ಬಾರಿಗೆ ಇಂಥದ್ದು. ಹೌದು, ಹಿಂದೂ ಗುಂಡಾಗಿರಿ ಆಗ್ಯದ, ಇಲ್ಲಂತಲ್ಲ. ನಮ್ಮ ಮಮತಾ ಬ್ಯಾನರ್ಜಿ ಅವರಲ್ಲೇ ಕಮ್ಯುನಿಸ್ಟ್ ಗುಂಡಾಗಳ ಮೇಲೆ, ಅಥವಾ ಇವರು ತಮ್ಮ ಗುಂಡಾಗಳನ್ನ ಬಿಟ್ಟ, ಅಥವಾ ಪೊಲೀಸ್ ಗುಂಡಾಗಳನ್ನ ಬಿಟ್ಟ. ಇವತ್ತು ಪೊಲೀಸ್ ಅಂದರೆ ಏನು ರೀ? ಯಾರು ಇವತ್ತು ಯಾರು ಗೆದ್ದಿರ್ತಾರೆ, ಯಾರು ಆಡಳಿತದಲ್ಲಿರ್ತಾರೆ, ಅವ್ರ ಕೈಲಿರುತ್ತೆ ಅಂತ ಗುಲಾಮ್ರಪ್ಪ ಅವರು. ಈಗ ನಡೀತಿರೋದು ವೆಸ್ಟ್ ಬೆಂಗಾಲ್ದಲ್ಲೇ ಸುವೇಂದು ಅಧಿಕಾರಿಯ ಪೊಲೀಸರು, ಸೆಂಟ್ರಲ್ ಗೌರ್ಮೆಂಟಿನ ಮಿಲಿಟ್ರಿಗಳು ಎಲ್ಲರೂ ಅವ್ರನ್ನ ಇವತ್ತು ಉಪಯೋಗ ಮಾಡಿಕೊಂಡು ಇವತ್ತು ಸಾರ್ವಜನಿಕರಿಂದ, ತಮ್ಮ ಬೆಂಬಲಿಗರಿಂದ, ತಮ್ಮ ಕಾರ್ಯಕರ್ತರಿಂದ TMC ಕಾರ್ಯಕರ್ತರನ್ನು ಅಥವಾ ಸದಸ್ಯರನ್ನ ಜನರಿಂದ ಆಯ್ಕೆ ಸದಸ್ಯರನ್ನ, ಇನ್ನುಳಿದವ್ರನ್ನ ಹೊಡೆಯುವಂಥ, ಮಾಡುವಂಥ, ಅಪಮಾನ ಮಾಡುವಂಥ, ಅದೇ ಅಷ್ಟೇ ಅಲ್ಲ, ಹಾಫ್ ನೆಕೆಡ್ ಬನಿಯ ಮೇಲೆ ತೆಗೆದುಕೊಂಡು ಹೋಗುವಂಥ, ನುಗ್ಸುವಂಥ ಎಷ್ಟು ಇವೆಲ್ಲ ದೃಶ್ಯಗಳು ನೋಡಿದಾಗ ಇದು ನಿಜವಾಗಿಯೂ ಆಗಬೇಕಾಗಿಲ್ಲ, ಇದು ನಡಿಬೇಕಾಗಿಲ್ಲ ಅಂತೇಳಿ ಇದಕ್ಕೆ ಮತ್ತೆ ಉತ್ತರ ಹುಡುಕಬೇಕಾಗಿದ್ದು ಪ್ರಜಾಪ್ರಭುತ್ವನ ಅಂತೇಳಿ. ಹೌದ್ರಿ, ನೀವು ಗೆದ್ದಿದ್ದೀರಿ, ಒಳ್ಳೆ ಆಡಳಿತ ಕೊಡ್ರಿ, ನೀವು ಅವರಿಗೆ ಶಿಕ್ಷೆ ಕೊಡಿಸ್ತಾ ಇದ್ದೀರಲ್ಲ, ಕಾರಣಾತ್ಮಕ ಮಾಡಲ್ಲ ಅದನ್ನು ಕೆಲಸ. ಹೌದು, TMC ತಪ್ಪು ಮಾಡ್ಯದ ಅಥವಾ ಮಾಡಿಲ್ಲ ಅನ್ನೋ ಮಾತು ಬೇರೆ. ಅದು ಪ್ರೂವ್ ಮಾಡೋರು ಯಾರು? ಆರೋಪ ಮಾಡಿರಿ. ನಿಮ್ಮಲ್ಲಿ ED ಅದ, IT ಅದ, ಅಲ್ಲಿ ಬೆಂಗಾಲದ ಅಲ್ಲಿಂದು ಸಹಿತ ತನಿಖಾ ಸಂಸ್ಥೆಗಳಿದ್ದಾವೆ, ಅಲ್ಲೂ CID ಎಲ್ಲ ಇದ್ದಾವೆ. ಎಲ್ಲನೂ ಹಾಕಿ ನೀವು ಕೇಸ್ ಅವ್ರ ಮೇಲೆ
ಅದು ಬಿಟ್ಟು ಪಾರ್ಟಿ ಹೊಡೆದ್ರಿ ಹೊಡೀರಿ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಮತ್ತು ಅವ್ರು ಆಸೆ ಇದ್ದವ್ರು ಹೋಗ್ತಾನಂದ್ರೆ ಬೇಡ ನನಗೆ ಯಾರಿಗೂ ಬರೋದಿಲ್ಲ. ಆಯ್ಕೆ ಆಗಿರ್ತಾರೆ ಜನರಿಂದ. ಇವತ್ತು 20 ಸಂಸದರು ಹೋಗ್ಲಿಕ್ಕೆ ತಯಾರಾಗಿದ್ದಾರೆ. ಪೂರ್ತಿಯಾಗಿ TMCನ ಹೊಡೆಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ. ಇದೆಲ್ಲ ನಡೆಯೋದು ಮುಂದೆ ಏನು ಜನ ಮಾಡ್ತಾ ಇದ್ದಾರೆ, ಜನ ರೊಚ್ಚಿಗೆದ್ದಿದ್ದಾರೆ. ಜನ ಎದ್ದು ಅಲ್ರಿ, ಜನ ಎದ್ದಾಗ ಸರ್ಕಾರಲ್ಲಿ ಏನು ಮಾಡ್ತಾರೆ? ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ವಾ? ಇನ್ನೂ ನೆನ್ಪಿಡ್ಬೇಕಾಗಿದ್ದಿಲ್ಲ ಏನಪ್ಪ ಅಂದ್ರೆ 42% ಜನ ವೆಸ್ಟ್ ಬೆಂಗಾಲ್ದವ್ರಿಗೆ ಮತ ಹಾಕಿದ್ದಾರೆ ಮಮತಾ ಬ್ಯಾನರ್ಜಿ ಅವರಿಗೆ. ಇದು ಗೊತ್ತಿರಲಿ. 80 ಸೀಟ್ MLA ಆಯ್ಕೆ ಆಗಿದ್ದಾರೆ, 29 MP ಗಳಿದ್ದಾರೆ. ಇಂಥ ಜನಪ್ರತಿನಿಧಿ ಮೇಲೆ ನೀವು ದಾಳಿ ಮಾಡೋದನ್ನು ನೋಡಿದಾಗ ಇದು ಪ್ರಜಾಪ್ರಭುತ್ವನ? ಇದು ಯಾವ ಸಿಸ್ಟಮು? ಮೋದಿಯವ್ರು ಏನು ಮಾಡ್ತಾ ಇದ್ದಾರೆ? ಇಲ್ಲಿ ಯಾಕೆ ಕಂಟ್ರೋಲ್ ತರ್ತಾ ಇಲ್ಲ? ಸ್ವಯಂ ಅಧಿಕಾರಿ ಅವರಿಂದ ಯಾಕೆ ಇದನ್ನೆಲ್ಲ ಕಂಟ್ರೋಲ್ ಮಾಡಪ್ಪ ಅಂತ ಹೇಳ್ತಾ ಇಲ್ಲ? ಇವತ್ತು ಒಂದು ಮಾತನ್ನು ಖರೆ ಮಾಡ್ತಾ ಇದ್ದಾರೆ. ಈಗ ನೋಡಿದ್ರಲ್ಲ ಮಾತಾಡಿದ್ದನ್ನು, ಚುನ್ ಖರ್ ಮಾರಂಗಿ ಅಂತ ಹೇಳುವಂಥದ್ದು May 5 ನಂತರ ಉಲ್ಟಾ ಲಗಾದಂಗೆ ಅಂತ ನಮ್ಮ ಶಾರ್ ಅವ್ರು ಮಾತಾಡಿದ್ದು ಇವತ್ತು ಪ್ರೂವ್ ಮಾಡ್ತಾ ಇದ್ದಾರೆ. ಇದು ಪ್ರಜಾಪ್ರಭುತ್ವನ? ಇವತ್ತು ವೆಸ್ಟ್ ಬೆಂಗಾಲ್ದಲ್ಲೇ ಮಮತಾ ಬ್ಯಾನರ್ಜಿ ಸೋತಿದ್ದಾರೆ. ನಾಳೆ BJP ಸೋಲೋದಿಲ್ವಾ? ಇಲ್ಲೇ BJP ಕಾರ್ಯಕರ್ತರ ಮೇಲೆ ಇದು ಆಗಲಿಕ್ಕಿಲ್ವಾ ನಾಳೆ ಫ್ಯೂಚರ್ದಲ್ಲೇ? ಏನು ದೇಶವನ್ನು ಅರಾಜಕತೆಗೆ ಒಯ್ಯುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ ಮೋದಿಯವರು. ತಮ್ಮ ವಿರೋಧ ಮಾಡಿದ್ದಾರೆ ಮಮತಾ ಅವರು. ತಪ್ಪುಗಳನ್ನಾಗಿದ್ದಾವೆ ಅವ್ರ ಕಡೆಯಿಂದ. ಕಾನೂನದಲ್ಲೇ ಶಿಕ್ಷೆ ಕೊಡಿಸೋಂಥವ್ರು, ಶಿಕ್ಷೆ ಕೊಡಿಸ್ರೆ ಅವ್ರು ಕಾನೂನು ಮೂಲಕ. ಅದನ್ನು ಮಾಡೋದು ಬಿಟ್ಟು ಕಾನೂನು ಕೈ ತೆಗೆದುಕೊಳ್ಳೋದು ಅದು ಅಪರಾಧ ಅಲ್ವಾ? ಏನು ಅನ್ನಿಸ್ತದೆ ನಿಮಗಿದು? ಕಾನೂನು ಕೈ ತೆಗೆದುಕೊಳ್ಳೋದು ನಿಮ್ಮ ಬೆಂಬಲಿಗರಿಂದ ಅಂದರೆ BJP ಬೆಂಬಲಿಗರಿಂದ BJPಗರಿಂದ ಅವ್ರು ಟೊಮೆಟೊ ಉಗಿಸೋದು, ಅಪಮಾನ ಮಾಡೋದು, ಅರೆಬೆತ್ತಲಾಗಿ ಎಳ್ಕೊಂಡು ಹೋಗುವಂಥದ್ದು, ಇವೆಲ್ಲ ದೃಶ್ಯಗಳು ನೋಡಿದಾಗ ಅವೆಲ್ಲ ಒಂದೊಂದು ದೃಶ್ಯ ನಿಮ್ಮ ಮುಂದೆ ನೋಡ್ತಾ ಇದ್ದಿರಿ. ಯಾವ ರೀತಿಯಾಗಿ ವೆಸ್ಟ್ ಬೆಂಗಾಲ್ ಆಗ್ತದೆ, ಅರಾಜಕತೆ ಎದ್ದು ನಿಲ್ತಾ ಇದೆ. ಇವತ್ತು ಸೇಡಿನ ರಾಜಕಾರಣ ವೆಸ್ಟ್ ಬೆಂಗಾಲ್ ತುಂಬ ಹಬ್ತಾ ಇದೆ. TMCಗಳ ಆಫೀಸ್ಗಳನ್ನು ಧ್ವಂಸ ಮಾಡ್ತಾಯಿದ್ರಿ, ಬುಲ್ಡೋಜರ್. ಮತ್ತು ನಿಮ್ಮದು ಏನಪ್ಪ ಅಂತಂದ್ರೆ ಏನೋ ವಿಶೇಷವಾಗಿ JCB ಇನ್ನುಳಿದವುಗಳನ್ನ ಸದುಪಯೋಗ ಮಾಡ್ಕೊಂಡು ಮಾಡ್ತಾ ಇದ್ದೀರಿ. ಹುಡುಗಿ TMC ಮೆಂಬರ್ಗಳನ್ನ ಎಲ್ಲರೂ ಬಿಡಿದು ಮಾಡ್ತಾ ಇದ್ದೀರಿ. ಸಂಸತ್ತರನ್ನ ಹೊಡೆದು ಉಳಿಸ್ತಾ ಇದ್ದೀರಿ. ಇವೆಲ್ಲ ಏನಪ್ಪ ತೋರಿಸ್ತಾವ? ಇದು ನಿಜವಾಗಿಯೂ ಬದಲಾವಣೆ ತರುವಂಥದ್ದ? ಇದು ಬದಲಾವಣೆ ಲಕ್ಷಣಗಳ? ಇವತ್ತು ನೀವು ಮಾಡ್ತಾ ಇರೋದು ಈಗಾಗಲೇ ಸಾಕಷ್ಟು ಆಗ್ಯದ ಇತಿಹಾಸದಲ್ಲಿ. ಹಿಂದೂ ಮುಸ್ಲಿಂ ಆಗ್ಯದ, ಮಾಬ್ ಲಿಂಚಿಂಗ್ ಆಗ್ಯದ, ಲವ್ ಜಿಹಾದ್ ಆಗ್ಯದ, ಮತ್ತೇನೋ ಆಗ್ಯದ, ಸಾಕಷ್ಟು ಹಿಂಸೆಗಳಾಗ್ಯದವ. ಅಲ್ಲಿ ಮುಸಲ್ಮಾನರಂತೆ ವೆಸ್ಟ್ ಬೆಂಗಾಲ್ ಮುಸಲ್ಮಾನರು ಗಾಬರಿಯಿಂದ ಹೊರಗೆ ಬರ್ತಾ ಇಲ್ಲ, ಆ ಪ್ರಮಾಣದಲ್ಲಿ ಆಗ್ಯದ. ಇದು ಎಷ್ಟು ಮಟ್ಟಿಗೆ ಒಳ್ಳೆಯದು ಅಂತ. ಇದು ನಾಳೆ ನಿಮಗೆ ತಿರುಗ್ಬೋದಾ? ಇದು ನಾಳೆ ನೀವು ಸುತ್ತ ಏನಾಗ್ಬೋದು? ಇಂಥದ್ದು ಎಂದೂ ಆಗಿಲ್ಲ. ಹೌದು, ಒಂದು ಸ್ವಲ್ಪ ಗದ್ದಲ ಆಗ್ತದೆ, ಮತ್ತೇನೋ ಆಗ್ತದೆ, ED CBI ಆಗ್ತದೆ. ಅಲ್ಲಿವರೆಗೆ ಸರಿ ಮಾಡಿರಿ, ಶಿಕ್ಷೆ ಕೊಡಿಸಿದವರಿಗೆಲ್ಲ. ಆದರೆ ಇದನ್ನು ಕಾನೂನು ಕೈ ತೆಗೆದುಕೊಂಡ ಅಲ್ಲಿ ಜನಸಾಮಾನ್ಯರಿಗೆ ತೊಂದರೆ ಕೊಡೋದು. ಜನಸಾಮಾನ್ಯರಿಗಿದ್ಲು TMCಯ ಕಾರ್ಯಕರ್ತರ ಹುಡುಗರು ಕೊಡೋದು ಅಂದ್ರೆ ಭಯ ಹುಟ್ಟಿಸಿ ಇನ್ನು ಮುಂದೆ ಈ TMCಗೆ ಯಾರೂ ಬರಬಾರ್ದು, ನಿಲ್ಲಬಾರ್ದು ಅಂತ ವಾತಾವರಣ ಕ್ರಿಯೇಟ್ ಮಾಡ್ತಾ ಇರೋದು. ಏನಪ್ಪ ಅಂತಂದ್ರೆ ಇದು ನಿಜವಾಗಿಯೂ ಒಂದು ಅಪರಾಧಿ ಕೆಲಸ ಅನ್ನೋದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ಇದು ತಪ್ಪು ಅಂತ ಹೇಳ್ಬೇಕಾಗಿದೆ. ಇವತ್ತು ಇದಕ್ಕೆ ಎಲ್ಲರೂ ಸಿವಿಲೈಸ್ಡ್ ಅಂತ ಎಲ್ಲರೂ ಇದನ್ನು ಖಂಡಿಸ್ಬೇಕಾಗ್ಯದ. ಇದು ಆಗಬಾರ್ದು. ಇದು ಯಾಕಂದ್ರೆ ಇವತ್ತು ಏನೋ ಇವರು ಅಧಿಕಾರದಲ್ಲಿದ್ದಾರೆ, ತಮ್ಮದನ್ನು ಮಾಡ್ತಾಯಿದ್ದಾರೆ. ಒಂದು ನೆನಪಿಟ್ಟು ಹೋಗ್ಬೇಕಾಗಿದ್ದಿಲ್ಲ, ಅಲ್ಲೇ ಮಮತಾ ಅವರಿಗೆ 40% ಅಥವಾ 42% ಮತಗಳಿದ್ದಾವೆ. ಒಂದು 5-6% ಹೆಚ್ಚಾಗಿದೆ ನಿಮ್ದಷ್ಟು. ಇದರರ್ಥ ಇಡೀ ನೀವು ಡಿಕ್ಟೇಟರ್ ಆಗೋದಕ್ಕೆಲ್ಲ ದಾರಿ ಆಗ್ಯದಂತ ಅಲ್ಲ. ಸ್ವಯಂದು ಅಧಿಕಾರಿ ಇದನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಯಾಕಂದ್ರೆ ಸ್ವಯಂದು ಅಧಿಕಾರಿ ಅವರಾದರೆ ಒಂದು ಕಾಲಕ್ಕೆ ಮಮತಾ ಅವ್ರ ಬೆಂಬಲಿಗರಾಗಿದ್ದರು, ಅವರು ಹೇಳಿದಂಗೆ ಕೇಳುವಂಥ ಒಬ್ಬ ವ್ಯಕ್ತಿ ಆಗಿದ್ದರು, ಅವ್ರ ಕೈಯಲ್ಲಿ ಬೆಳೆದಂಥವ್ರಾಗಿದ್ದಾರೆ. ಅವರು ಇವತ್ತು ಹಿಂದಂತ ಎಷ್ಟು ತಪ್ಪುಗಳನ್ನ ದೊಡ್ಡದು ಮಾಡಿಕೊಂಡು ಇಡೀ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೇ ತಾವು ಇವತ್ತು ಹೌದಪ್ಪ ನಾನು ಒಬ್ಬ ಡಿಕ್ಟೇಟರ್ ಅನ್ನುವಂಥದ್ದು ಅಥವಾ ನನ್ನ ಮನುಷ್ಯ ಬಂದಿಂದ ಮಾಡಬಲ್ಲೆ ಅನ್ನುವಂಥದ್ದನ್ನು ಬಿಂಬಿಸ್ಲಿಕ್ಕೆ ಹೊರಟಿದ್ದು ಮಾತ್ರ ಇದು BJPಯ ಭವಿಷ್ಯದ ದೃಷ್ಟಿಯಿಂದ ಒಳ್ಳೆಯದಲ್ಲ. ಮೋದಿಯವರು ಇವತ್ತೇನೋ ಗೆದ್ದಿದ್ದಾರೆ. ಆದರೆ ಚುನ್ ಖರ್ ಮಾರಂಗಿ ಅನ್ನುವಂಥ ಮಾತಿಗೆ ಆಸ್ಪದಗೊಳ್ಳಾರ್ದ ನೀವು ಇನ್ನೊಂದು ಮಾತಾಡಿದ್ರಿ. ಇಲ್ಲ ನಾವು ಅಂದರೆ ಇರ್ಷೆ ಶೇಡ್ ತಗೊಳ್ಳೋದಿಲ್ಲ, ಬದಲಾವಣೆ ಮಾಡ್ತೀರಂತ ಇದ್ರಿ, ಅದನ್ನು ಮಾಡಿರಿ, ಅಡ್ಡಿ ಇಲ್ಲ. ಮತ್ತು ತಪ್ಪಿತಸ್ಥರು ಶಿಕ್ಷೆ ಆಗಿರಿ. ಇವತ್ತು ಮಮತಾ ಬ್ಯಾನರ್ಜಿ ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗಿರಿ. ಶಾರದಾ ಏನೋ ಘೋಟಾಲೆಗಳಿದ್ದಾವೆ, ಪ್ರಕರಣಗಳಿದ್ದಾವೆ, ಅವು ಹೊರಗೆ ಆಗಿರಿ, ಶಿಕ್ಷೆ ಕೊಡಿಸ್ರಿ, ಎಲ್ಲರಿಗೂ ಕೊಡಿಸ್ರಿ, ಅಭಿಷೇಕ್ ಬ್ಯಾನರ್ಜಿ ಕೊಡಿಸ್ರಿ. ಆದರೆ ಕಾನೂನು ಪ್ರಕಾರ ಇರಲಿ, ನ್ಯಾಯದ ಪ್ರಕಾರ ಇರಲಿ,
ಕಾನೂನನ್ನು ಕೈ ತೆಗೆದುಕೊಳ್ಳುವಂಥ ವ್ಯಾಪಾರ ಇದಕ್ಕೆಲ್ಲ ತಪ್ಪು ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದು ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯ ಕೈಗೊಂಡು ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.